This video is regarding the standard operating procedure SOP for conduct for examination in the universities. ನಿಮಗೆಲ್ಲ ಗೊತ್ತಿರೋ ಹಾಗೆ 7 ಜುಲೈ ಆ್ಯಂಡ್ 6 ಜುಲೈ ಒಂದು ಯು ಜಿ ಸಿ ಒಂದು ಡಿಸಿಷನ್ನ ತಗೊಂಡಿದೆ. ದಟ್ ಈಸ್ ದೆ ನೀಡ್ ಟು ಕಂಡಕ್ಟ್ ಎನ್ ಎಕ್ಸಾಮಿನೇಷನ್ ಫಾರ್ ಫೈನಲ್ ಇಯರ್. ಸೊ ಅದರ ಪ್ರಕಾರ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿದ್ರೆ ಯಾವ ರೀತಿ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಇವತ್ತು ಅಂದರೆ 8 ಜುಲೈ 2020 ಆ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದೇನಂತ ನೋಡ್ತಾ ಬರೋಣ. ದ ಯು ಜಿ ಸಿ ಲೆಟರ್ ಡೇಟೆಡ್ 6 July to conduct or revised guidelines on examination and academic calendar. ಇದೆಲ್ಲ ಲೆಕ್ಚರರ್ಸ್ಗೆ ಬಿಡಿ. ಆ್ಯಸ್ ಪರ್ ದ ಲೆಟರ್ ದ ಯೂನಿವರ್ಸಿಟಿ ಹ್ಯಾವ್ ಬಿನ್ ಆಸ್ಕ್ಡ್ ಟು ಕಂಪ್ಲೀಟ್ ದ conduct of terminal semesters as well as final year examination by the end of 30th September. ಸ್ಟೂಡೆಂಟ್ಸ್ ನೀವು ಇಲ್ಲಿ ಒಂದು ಇನ್ಫಾರ್ಮೇಷನ್ ನೋಡ್ಬೋದು. ದೇ ಆರ್ ಟೋಲ್ಡ್ ಟು ಕಂಡಕ್ಟ್ ಟರ್ಮಿನಲ್ ಸೆಮಿಸ್ಟರ್ ಆ್ಯಸ್ ವೆಲ್ ಆಸ್ ಫೈನಲ್ ಇಯರ್ ಸೆಮಿಸ್ಟರ್. ಸೊ ಬೋತ್. ಸೊ ಎರಡನ್ನೂ ಕಂಡಕ್ಟ್ ಮಾಡೋದಕ್ಕೆ ಕೇಳಿದ್ದಾರೆ. ಅಂದರೆ ಯಾರಾದರೂ ಬ್ಯಾಕ್ಲಾಗ್ ಇದ್ದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಲಾಸ್ಟಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ಬ್ಯಾಕ್ಲಾಗ್ ಆಫ್ ಪೇಪರ್ಸ್ ಇನ್ ರೆಸ್ಪೆಕ್ಟ್ ಆಫ್ ಟರ್ಮಿನಲ್ ಸೆಮಿಸ್ಟರ್ಸ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಯಾರಿಗಾದ್ರೂ ಡೌಟ್ ಇರುತ್ತೆ, ಅವರೇನೋ 5th ಸೆಮ್ ಅಥವಾ ಪ್ರೀವಿಯಸ್ಲಿ 4th ಸೆಮ್ಮಲ್ಲಿ ಏನಾದರೂ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋಕ್ಕಾಗದೆ ಅಥವಾ ಫೇಲ್ ಆದರೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಂತಹ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಅವರು ಇದರಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ, ದ ಸ್ಟೂಡೆಂಟ್ಸ್ ಆಫ್ ಟರ್ಮಿನಲ್ ಸೆಮಿಸ್ಟರ್ಸ್ ಆ್ಯಂಡ್ ಫೈನಲ್ ಸೆಮಿಸ್ಟರ್ಸ್ ಹ್ಯಾವಿಂಗ್ ಬ್ಯಾಕ್ಲಾಗ್ ಶುಡ್ ಬಿ ಕಂಪಲ್ಸರಿಲಿ ಇವ್ಯಾಲ್ಯುಯೇಟೆಡ್ ಬೈ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ ಇನ್ ಆಫ್ಲೈನ್ ಆರ್ ಆನ್ಲೈನ್ ಮೋಡ್ ಆ್ಯಸ್ ಫರ್ ಫಿಸಿಬಿಲಿಟಿ ಆ್ಯಂಡ್ ಸೂಟಬಿಲಿಟಿ. ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಸೊ ಸರ್, ನಾವು 3rd ಸೆಮಿಸ್ಟ್ರು ಫೇಲ್ ಆಗಿದ್ವಿ ಅಥವಾ 3rd ಸೆಮಿಸ್ಟ್ರು ನಾನು ಸ್ಪೋರ್ಟ್ಸ್ಗೆ ಹೋಗಿದ್ದೆ, ಎಕ್ಸಾಮಿನೇಷನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, NSS ಕ್ಯಾಂಪ್ಗೆ ಹೋಗಿದ್ದೆ. ಸೊ ಈ ರೀತಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವರು ಕೂಡ ಇಲ್ಲಿ ಕಂಡಕ್ಟ್ ಮಾಡಿ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕಮಿಂಗ್ ಟು ದಿ ಅದರ್ ಇನ್ಫಾರ್ಮೇಷನ್ ಇಯರ್. ಸೊ ಇಲ್ಲಿ ನೋಡ್ಬೋದು ಎ ಲಾರ್ಜ್ ನಂಬರ್ ಆಫ್ ಎಕ್ಸಾಮಿನೇಷನ್ಸ್ ಆಫ್ ದಿ ಯೂನಿವರ್ಸಿಟೀಸ್, ದಟ್ ಈಸ್ IIT, JEE ಆ್ಯಂಡ್ ಮೇನ್ಸ್, ಅಡ್ವಾನ್ಸ್, NET ಎಕ್ಸೆಟ್ರಾ. ಎಲ್ಲ ಎಕ್ಸಾಮ್ಸನ್ನು ಸೇಫ್ಟಿ ಮೆಷರ್ ತಗೊಂಡು ಯು ಜಿ ಸಿ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ಅವ್ರ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ಎಕ್ಸಾಮಿನೇಷನ್ನ ಯಾವಾಗ ಮುಗಿಸ್ಬೇಕು, ವಿತಿನ್ 30th September 2020 ಒಳಗಡೆ ಎಲ್ಲ ಎಕ್ಸಾಮ್ನು ಮುಗಿಸ್ಬೇಕಂತ ಯು ಜಿ ಸಿ ಗೈಡ್ಲೈನ್ಸ್ ಕೊಟ್ಟಿದೆ. ಹಾಗೂ MHRD SOP ಕೊಟ್ಟಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಸೊ ಆ ಪ್ರೊಸೀಜರ್ ಏನಂತ ನೋಡ್ತಾ ಬರೋಣ. ಸೊ ಬ್ಯಾಕ್ಗ್ರೌಂಡ್, ದಟ್ ಈಸ್ several university have already conducted planned the examination in online or offline. ಸೊ ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟೀಸ್ ಇರುತ್ತೆ, ಅವರೆಲ್ಲ ಆನ್ಲೈನ್ ಮುಖಾಂತರನೂ ಕೂಡ ಮಾಡ್ಬೋದು ಅಂತ ಎಕ್ಸಾಮಿನೇಷನ್ನ ಪರ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ ಕನ್ಸರ್ನ್ಸ್, ದಟ್ ಈಸ್ ಯಾವ್ಯಾವ ರೀತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕಾದ್ರೆ ಏನೇನೊಂದು ಇನ್ಫಾರ್ಮೇಷನ್ನ ತೊಗೋಬೇಕು ಅಂತ. ದಟ್ ಈಸ್ ಟೀಚಿಂಗ್, ಲರ್ನಿಂಗ್, ಕಂಪ್ಲೀಷನ್ ಆಫ್ ಕೋರ್ಸಸ್, ಇಂಪ್ಲಿಮೆಂಟೇಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೈರೆಕ್ಷನ್ ರಿಗಾರ್ಡಿಂಗ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಬೈ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಏನು ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅದನ್ನು ಪಾಲಿಸಬೇಕು. ಸೇಫ್ಟಿ ಮೆಷರ್ಸ್ ಇನ್ಕ್ಲೂಡಿಂಗ್ ಸ್ಯಾನಿಟೈಸೇಷನ್ ಆಫ್ ಪ್ರಿಮಿಸಸ್, ಥರ್ಮಲ್ ಸ್ಕ್ರೀನಿಂಗು, ಏನೇನು ಮೆಷರ್ಸ್ ಇರುತ್ತೆ ಎಲ್ಲನೂ ಮೆಷರ್ಸನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಲೇಬೇಕು ಅಂತ ಯು ಜಿ ಸಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಯೂನಿವರ್ಸಿಟೀಸ್ಗೆ. ಸೊ ಅದು ಯೂನಿವರ್ಸಿಟೀಸ್ ಈಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ವಿತಿನ್ 10 days ಆರ್ 15 days ನಿಮಗೆ ಎಕ್ಸಾಮಿನೇಷನ್ನ ಒಂದು ಪೂರ್ಣ ಪ್ರಮಾಣದ ಒಂದು ಟೈಮ್ ಟೇಬಲ್ ನಿಮ್ಮ ಕೈಗೆ ಸಿಗ್ಬೋದು. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಕ್ಲಾಸ್ ರೂಮ್ಸು ಅಂಡ್ ಸೇಫ್ಟಿ ಮೆಷರ್ಸನ್ನು ಕ್ಲೀನ್ ಮಾಡಬೇಕು ಅಂತ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ರಿಗಾರ್ಡಿಂಗ್ ಕ್ಲಾಸ್ ರೂಮ್ ಇನ್ಫಾರ್ಮೇಷನ್. ಸೊ ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಕೂತ್ಕೋಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಒಂದು ಕ್ಲಾಸ್ನಲ್ಲಿ ಸ್ಯಾಂಪಲ್ ಸೀಟಿಂಗ್ ಪ್ಲ್ಯಾನ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಕ್ಲಾಸ್ನಲ್ಲಿ 12 ಜನ ಮಾತ್ರ ಕೂತ್ಕೋಬೋದು. ಯಾವ ರೀತಿ ಕೂತ್ಕೋಬೋದು? ಸೊ ಒಂದು ಬೆಂಚಲ್ಲಿ ಒಬ್ಬರು, ಇನ್ನೊಂದು ಬೆಂಚು ಎಂಟಿ ಇರುತ್ತೆ, ಅಗೇನ್ ನೆಕ್ಸ್ಟ್ ಬೆಂಚ್ ದ ಸೆಕೆಂಡ್ ಪರ್ಸನ್ ವಿಲ್ ಸಿಟ್, ಅಗೇನ್ ಎಂಟಿ, ಅಗೇನ್ ಥರ್ಡ್ ಪರ್ಸನ್, ಅಗೇನ್ ಎಂಟಿ. ಸೊ ಒಂದು ಬೆಂಚನ್ನು ಬಿಟ್ಟು ಇನ್ನೊಂದು ಬೆಂಚಲ್ಲಿ ಬಟ್ ಓನ್ಲಿ 3 members ಈಚ್ ಸೈಡ್. ಓಕೆ, ಈಚ್ ಸೈಡ್ ಓನ್ಲಿ 3 members ಇರ್ತಾರೆ. ಆ್ಯಂಡ್ ಟೋಟಲ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ರೂಮ್ ಇಸ್ 12 members. ಸೊ ಒಂದು ಕ್ಲಾಸ್ ರೂಮ್ನಲ್ಲಿ 12 ಸ್ಟೂಡೆಂಟ್ಸನ್ನು ಕೂರ್ಲಿಕ್ಕೆ ಮಾತ್ರ ಇಲ್ಲಿ ಪರ್ಮಿಷನ್ನ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಎಕ್ಸಾಮಿನೇಷನ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಬಿ ಪ್ರಿಪೇರ್ಡ್ ಫಾರ್ ಎಕ್ಸಾಮಿನೇಷನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.